ಪ್ರೀತಿ ಕೊಟ್ಟರೆ ಪ್ರಾಣನೇ ಕೊಡ್ತಾರೆ, ದ್ವೇಷ ಕಟ್ಕೊಂಡ್ರೆ ನಿಮ್ಮ ನೆಮ್ಮದಿನೇ ಹಾಳು ಮಾಡ್ತಾರೆ. ಎಸ್, ಈ ರೀತಿಯ ಆ್ಯಟಿಟ್ಯೂಡಲ್ಲಿ ಜಾಸ್ತಿ ಯಾರು ಸಿಗ್ತಾರೆ ಅಂದರೆ ನಮ್ಮ ತುಲಾರಾಶಿಯ ಮಂದಿ. ಈ ವಿಡಿಯೋದಲ್ಲಿ 2026 ಫೆಬ್ರವರಿ ತಿಂಗಳ ತುಲಾರಾಶಿಯವರ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಈಗ ಗ್ರಹಗಳ ಪ್ಲೇಸ್ಮೆಂಟ್ ನೋಡೋಣ. ಅದಕ್ಕಿಂತ ಮುಂಚೆ ಒಟ್ಟು 3 ನಕ್ಷತ್ರ ತುಲಾರಾಶಿಯವರೆಗೆ ಬರುತ್ತೆ. ಸ್ವಾತಿ ನಕ್ಷತ್ರ ಒಟ್ಟು 4 ಪಾದ, ರಾಹು ಅಧಿಪತಿ ಆಗ್ತಾರೆ. ಚಿತ್ತಾ ನಕ್ಷತ್ರ ಕುಜ ಅಧಿಪತಿ ಆಗ್ತಾರೆ, ಅದು 3 ಮತ್ತು 4 ಪಾದ. ಅದೇ ರೀತಿ ವಿಶಾಖ ನಕ್ಷತ್ರ 1, 2, 3 ಗುರುಗಳು ಅಧಿಪತಿ ಆಗ್ತಾರೆ. ನೋಡಿ, ರಾಹು ನಕ್ಷತ್ರದ ಅಂದರೆ ಸ್ವಾತಿ ನಕ್ಷತ್ರದ ಮಂದಿ ಯಾರಿಗೂ ಜಗ್ಗಲ್ಲ, ಯಾರಿಗೂ ಬಗ್ಗಲ್ಲ, ಅವ್ರದೇ ರೂಲ್ಸು, ಅವ್ರದೇ ಆಟ. ಅದೇ ರೀತಿ ಚಿತ್ತಾ ನಕ್ಷತ್ರ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ, ಬಟ್ ಒಳಗಡೆ ಬೆಂಕಿ ಇಟ್ಕೊಂಡಿರ್ತಾರೆ. ಇನ್ನು ವಿಶಾಖ ನಕ್ಷತ್ರದವರು ಹಠವಾದಿಗಳು, ಛಲವಾದಿಗಳು, ಹಿಡಿದ ಕೆಲಸವನ್ನು ಬಿಡೋದಿಲ್ಲ, ಹಾಗೇ ಇರ್ತಾರೆ. ಇದಿಷ್ಟು ಜನರಲ್ ಕ್ವಾಲಿಟೀಸ್. ಈ ಕುಂಡಲಿಯ ಆಧಾರದ ಮೇಲೆಯೂ ಬೇರೆ ಬೇರೆ ಥರದ ಗುಣಲಕ್ಷಣಗಳನ್ನು ಹೇಳ್ಬೋದು. ಆದರೆ ಈಗ ಗ್ರಹಗಳ ಪ್ಲೇಸ್ಮೆಂಟ್ ನೋಡೋಣ, ಅದರಿಂದ ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟ ಇದೆ ಅನ್ನೋದನ್ನು ಲೆಕ್ಕಾಚಾರ ಹಾಕೋಣ. ಲಗ್ನಾಧಿಪತಿಗಳು ಕೂಡ 5ನೇ ಮನೆಯಲ್ಲಿದ್ದಾರೆ, ಲಾಭಸ್ಥಾನದ ಅಧಿಪತಿಗಳು ಕೂಡ 5ನೇ ಮನೆಯಲ್ಲಿದ್ದಾರೆ. ಈ 5ನೇ ಮನೆಗೆ ಭಾಗ್ಯಸ್ಥಾನದಿಂದ ಗುರುಗಳ ದೃಷ್ಟಿ ಇದೆ, 6ನೇ ಮನೆಯಲ್ಲಿ ಶನಿ ಇದ್ದಾರೆ. ಸೊ ಈ ಗ್ರಹಗಳ ಲೆಕ್ಕಾಚಾರದಲ್ಲಿ ಹೆಚ್ಚಿನ ಲಾಭ ತುಲಾರಾಶಿಯವರು ಪಡ್ಕೊಳ್ತಾ ಇದ್ದಾರೆ. ಈಗ ಆ ದಿನಾಂಕಗಳನ್ನು ನೋಡೋಣ, ಯಾವ ಯಾವ ದಿನಾಂಕಗಳಲ್ಲಿ ತಮ್ಮ ಮನೆಗಳನ್ನು ಬದಲಾಯಿಸ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ, ಈಗ 4ನೇ ಮನೆಯಲ್ಲಿ ಕುಜ 23ನೇ ತಾರೀಕುವರೆಗೂ ತುಂಬ ಸ್ಟ್ರಾಂಗಾಗಿ ಕೂತಿದ್ದಾರೆ, ಅದು ಉಚ್ಚಸ್ಥಾನ ಮಕರ ರಾಶಿಯಲ್ಲಿ. 23ನೇ ತಾರೀಕು ನಂತರ 5ನೇ ಮನೆಗೆ ಬರ್ತಾರೆ. ಅದೇ ರೀತಿ 5ನೇ ಮನೆಗೆ ಬುಧ 3ನೇ ತಾರೀಕು, ಶುಕ್ರ 6ನೇ ತಾರೀಕು, ರವಿ 13ನೇ ತಾರೀಕು ಎಂಟ್ರಿ ಆಗ್ತಾರೆ. ಸೊ ರಾಹು ಅಲ್ಲೇ ಇದ್ದಾರೆ, ಅವರದೇ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ. ಉಳಿದ ಗ್ರಹಗಳು ಕೂಡ ರಾಹುವಿನ ನಕ್ಷತ್ರದಲ್ಲೇ ಸಂಚಾರ ಪಡ್ಕೊಳ್ತಾ ಇದ್ದಾರೆ. ಇನ್ನು 6ನೇ ಮನೆಯಲ್ಲಿ ಶನಿ ಮಹಾತ್ಮರು ಅಲ್ಲೇ ಇದ್ದಾರೆ. ಸೊ ಅವರು ತುಂಬ ದಿನದಿಂದ ಅಲ್ಲಿದ್ದಾರೆ, ಇನ್ನೂ ಒಂದಷ್ಟು ದಿನ ಅಲ್ಲೇ ಇರ್ತಾರೆ. ಇನ್ನು ಬೃಹಸ್ಪತಿ ಗುರು 9ನೇ ಮನೆಯಿಂದ 5ನೇ ಮನೆಗೂ ದೃಷ್ಟಿ ಆಗ್ತಾ ಇದ್ದಾರೆ, ನಿಮ್ಮ ಲಗ್ನಕ್ಕೂ ದೃಷ್ಟಿ ಆಗ್ತಾ ಇದ್ದಾರೆ, ಹಾಗೆ ನಿಮ್ಮ 3ನೇ ಮನೆಗೂ ದೃಷ್ಟಿ ಬೀಳ್ತಾ ಇದೆ. ನೋಡಿ, ನಿಮ್ಮ ಲಗ್ನಾಧಿಪತಿ ಶುಕ್ರ 5ನೇ ಮನೆಯಲ್ಲಿದ್ದಾರೆ, ಅದು ಕೂಡ ನಿಮಗೆ ಹೆಚ್ಚಿನ ಬಲವನ್ನು ತಂದು ಕೊಡ್ತಾ ಇದೆ. ಬಟ್ ಒಂದಷ್ಟು ಎಚ್ಚರಿಕೆಗಳು ಖಂಡಿತ ಇರಲೇಬೇಕು, ಯಾಕೆಂದರೆ ರಾಹು ಜೊತೆ ಸೇರ್ಕೊಂಡಿದ್ದಾರಲ್ಲ, ಹಾಗಾಗಿ ಎಚ್ಚರಿಕೆ ಬೇಕಾಗುತ್ತೆ. ಓಕೆ, ಈಗ ಹಣಕಾಸು ಮತ್ತು ವ್ಯಾಪಾರ ಈ ಒಂದು ವಿಭಾಗವನ್ನು ಇಲ್ಲೇ ಮುಗಿಸೋಣ, ಡೀಟೇಲ್ಡಾಗಿ ನೋಡೋಣ. ಎಸ್, ಹಣಕಾಸು ಅಂದಾಗ ನಮ್ಮ 2ನೇ ಮನೆ ಧನಸ್ಥಾನ, ಹಾಗೆ 5ನೇ ಮನೆ ಮತ್ತು 9ನೇ ಮನೆ, 11ನೇ ಮನೆ ಬಹಳ ಪ್ರಮುಖವಾಗಿ ಬೇಕಾಗುತ್ತೆ. ಈಗ ಸ್ಪೆಷಲ್ ಆಗಿರೋದು 4ನೇ ಮನೆ ಅಂದರೆ ಕುಜ, ಇಲ್ಲಿ ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ಕುಜನಿಗೆ ಈಗ ಹೆಚ್ಚಿನ ಬಲ ಇದೆ. ಅದಲ್ಲದೆ ಇಲ್ಲಿ ಕುಜ ಯಾರು, ನಿಮಗೆ ನಿಮ್ಮ ಧನಸ್ಥಾನದ ಅಧಿಪತಿ. ಸೊ ಅವರೇ ನಿಮಗೆ ಹೆಚ್ಚಿನ ಹಣವನ್ನು ತಂದು ಕೊಡಬೇಕು. ಕುಜ ಅಂದರೆ ಭೂಮಿ. ಸೊ ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಭೂಮಿ ವ್ಯವಹಾರವನ್ನು ಯಾರ್ಯಾರು ನಂಬ್ಕೊಂಡಿದ್ದೀರಾ, ಬಂತು ನೋಡಿ ನಿಮಗೆ ಬಂಪರ್ ಟಾಯ್. ಎಸ್, ಸೈಟ್ ಮಾರಾಟದಿಂದ ಹೆಚ್ಚಿನ ಲಾಭ, ಮನೆ ಮಾರಾಟದಿಂದ ಹೆಚ್ಚಿನ ಲಾಭ. ಓಕೆ, ಭೂಮಿಯನ್ನು ನಂಬಿ ಯಾರ್ಯಾರು ವ್ಯವಹಾರ ಮಾಡ್ತಾ ಇದ್ದೀರಾ, ಹಣದ ಹರಿವು ನಿಮಗೆ ಹೆಚ್ಚಳವಾಗಿ ಬರ್ತಾ ಇದೆ. ಇನ್ನು ಈ ಕ್ರಿಯೇಟಿವಿಟಿ ಮತ್ತು ಮೀಡಿಯಾ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಆ್ಯಕ್ಟಿವ್ ಆಗಿದ್ದೀರಾ, ನಿಮಗೂ ಕೂಡ ಹಣದ ಹರಿವು ಜಾಸ್ತಿ ಇದೆ. ಬಿಕಾಸ್ 5ನೇ ಮನೆ ಬಂದ್ಬಿಟ್ಟು ಕ್ರಿಯೇಟಿವಿಟಿ, ಇಲ್ಲಿಗೆ ಶುಕ್ರ ಎಂಟ್ರಿ ಆಗಿದ್ದಾರೆ, ರಾಹು ಇದ್ದಾರೆ, ಬುಧ ಇದ್ದಾರೆ, ರವಿ ಇದ್ದಾರೆ. ನಿಮಗೆ ಡೆಫಿನೆಟ್ಲಿ ಹಣದ ಹರಿವು ಜಾಸ್ತಿ ಆಗಬೇಕು, ಯಾಕೆಂದರೆ ನಿಮ್ಮ ಬುದ್ಧಿ ಚುರುಕಾಗ್ತಾ ಇದೆ, ನಿಮ್ಮ ಕ್ರಿಯೇಟಿವಿಟಿಯನ್ನು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೀರಾ, ಇದರಿಂದ ಹಣದ ಹರಿವು ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಸಿನಿಮಾ ರಂಗ, ಡಿಸೈನರ್ಸ್, ಕಲಾವಿದರು, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋರು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಒಟ್ಟಾರೆ ಡಿಜಿಟಲ್ ಮೀಡಿಯಾದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ನಿಮಗೆಲ್ಲ ಹಣದ ಅರಿವು ಚೆನ್ನಾಗಿದೆ. ಫೆಬ್ರವರಿ ತಿಂಗಳಲ್ಲಿ ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರ, ಕ್ರಿಯೇಟಿವ್ ಆಗಿರ್ತೀರ, ಇದರಿಂದ ಹಣದ ಸಂಪಾದನೆ ಜಾಸ್ತಿ ಆಗ್ತಾ ಇದೆ. ಓಕೆ, ಈಗ ನಷ್ಟದ ವಿಚಾರ ನೋಡಿ. ಹಣ ನಷ್ಟ ಆಗಲಿಲ್ಲ ಅಂದರೆ ಅದು ಕೂಡ ಒಂದು ರೀತಿ ಲಾಭನೇ. ಈಗ ಎಲ್ಲಿ ನಷ್ಟ ಆಗ್ತಾ ಇದೆ ನೋಡಿ, 5ನೇ ಮನೆ ಅಂದರೆ ನಮ್ಮ ಮಕ್ಕಳು. ಸೊ ಎಲ್ಲಾದರೂ ನಿಮ್ಮ ಮಕ್ಕಳು ನಿಮ್ಮ ಬಿಸ್ನೆಸ್ಸಲ್ಲಿ ಕನೆಕ್ಟ್ ಆಗಿದರೆ ಅವರಿಂದ ಲಾಸ್ ಇದೆ, ಅಥವಾ ಮಕ್ಕಳ ವಿಚಾರದಲ್ಲಿ ನೀವು ಹೆಚ್ಚಿನ ಖರ್ಚು ಮಾಡಬೇಕಾಗುತ್ತೆ. ಸೊ ಅಲ್ಲಿ ಲಾಸ್ ತೋರಿಸ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಮಕ್ಕಳು ನಿಮಗೆ ಹೇಳ್ದೇನೆ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ತೊಡಗಿ ನಿಮ್ಮ ಹಣವನ್ನು ಬಳಸ್ಕೊಳ್ತಾ ಇದ್ದರೆ ಅದರಿಂದ ಹಣದ ಲಾಸು ಜಾಸ್ತಿ ಆಗುತ್ತೆ. ಈ ಜೂಜು ಈ ಥರದ ವಿಚಾರಗಳಲ್ಲಿ ಮಕ್ಕಳು ಇನ್ವಾಲ್ವ್ ಆಗಿ ನಿಮ್ಮ ಹಣವನ್ನು ಅದಕ್ಕೆ ಬಳಸ್ಕೊಂಡ್ರೆ ಅಲ್ಲೂ ಕೂಡ ಹಣದ ಲಾಸು ಜಾಸ್ತಿ ಇದೆ. ಹಾಗಾಗಿ ಮಕ್ಕಳ ಕಡೆ ಗಮನ ಕೊಡಿ, ಅವರಿಗೆ ನಿಮ್ಮ ಹಣ ತಲುಪದ ಹಾಗೆ ನೋಡ್ಕೊಳ್ಳಿ, ಎಚ್ಚರ ವಹಿಸಿ. ಇದು ನಷ್ಟದ ವಿಚಾರ. ಅದೇ ರೀತಿ ಸ್ನೇಹಿತರು ನೋಡಿ, ಸ್ನೇಹ ಬೇರೆ, ವ್ಯವಹಾರ ಬೇರೆ. ಇವೆರಡನ್ನು ಮಿಕ್ಸ್ ಮಾಡೋಕ್ಕೆ ಹೋದರೆ ಇಲ್ಲಿ ಹಣನೂ ಕಳ್ಕೊಳ್ತೀರಾ, ಸ್ನೇಹನೂ ಕಳ್ಕೊಳ್ತೀರಾ.
ಸ್ಪೆಷಲಿ ಫೆಬ್ರವರಿ ತಿಂಗಳು ನೀವು ಸ್ನೇಹಿತರ ಜೊತೆ ಹಣದ ವಿಚಾರ ಮಾತನಾಡಲೇಬಾರದು, ಇನ್ವಾಲ್ವ್ ಆಗಲೇಬಾರದು. ಸ್ನೇಹಿತರಿಂದ ನಿಮಗೆ ಲಾಸಸ್ ಜಾಸ್ತಿ ತೋರಿಸ್ತಾ ಇದೆ, ಸ್ನೇಹವನ್ನು ಕಳ್ಕೊಳ್ಬೋದು. ಓಕೆ, ಹಾಗಿದ್ರೆ ಯಾವ ಇಂಡಸ್ಟ್ರಿಯಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಹಣ ಬರುತ್ತೆ? ನಾನು ಮೊದಲೇ ಹೇಳಿದ್ದೀನಿ, ಕುಜ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ನಿಮ್ಮ ಧನಾಧಿಪತಿ ಅವರ 4ನೇ ದೃಷ್ಟಿ 7ನೇ ಮನೆಗೂ ಇದೆ, ನಿಮ್ಮ ಕರ್ಮಸ್ಥಾನಕ್ಕೂ ಇದೆ, ಜೊತೆಗೆ ಲಾಭಸ್ಥಾನಕ್ಕೂ ಇದೆ. ಹಾಗಾಗಿ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಿ, ಈ ಗೋಲ್ಡ್ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡಿ. ಡೆಫಿನೆಟ್ಲಿ ನಿಮಗೆ ಹಣದ ಹರಿವು ಜಾಸ್ತಿ ಬರುತ್ತೆ, ಮುಂದೆ ಹೆಚ್ಚಿನ ಲಾಭವನ್ನು ನೀವು ಕಂಡೇ ಕಾಣ್ತೀರಾ. ಬಟ್ ಈ ಚಿಟ್ ಫಂಡ್ ವ್ಯವಹಾರ ಇದೆಯಲ್ಲ, ಇಲ್ಲಿ ಹೆಚ್ಚಿನ ಲಾಸ್ ತೋರಿಸ್ತಾ ಇದೆ. ನಿಮಗೆ ಯಾರಾದರೂ ಚಿಟ್ ಫಂಡಲ್ಲಿ ಹಣ ಹಾಕಿ ಹೂಡಿಕೆ ಮಾಡಿ ಹಣ ಜಾಸ್ತಿ ಆಗುತ್ತೆ ಅಂತ ಏನಾದ್ರು ಬಂದರೆ ನಂಬಕ್ಕೆ ಹೋಗ್ಬೇಡಿ. ಚಿಟ್ ಫಂಡನ್ನ ನಂಬ್ಕೊಂಡ್ರೆ ಚಿತ್ರಾನ್ನ ಗ್ಯಾರಂಟಿ. ಹಾಗಾಗಿ ಆ ಥರದ ಭರವಸೆಗಳಿಗೆ ಯಾವುದಕ್ಕೂ ಬಲಿಯಾಗಬೇಡಿ. ಈ ತಿಂಗಳು ಹೆಚ್ಚು ನಿಮಗೆ ಮೋಸ ಮಾಡೋರೆ ಸಿಗೋದು ಈ ಥರದ ವಿಚಾರಗಳಲ್ಲಿ. 1 ಲಕ್ಷ ಕೊಡಿ, ಹಣನ ಡಬಲ್ ಮಾಡ್ತೀನಿ, ತ್ರಿಬಲ್ ಮಾಡ್ತೀನಿ ಅನ್ನೋರು ಜಾಸ್ತಿ ಆಗ್ತಾರೆ. ಅವರ ಹಾವಳಿನ ಜಾಸ್ತಿ, ಅವರನ್ನು ನಂಬಕ್ಕೆ ಹೋಗಬೇಡಿ. ಇದರಿಂದ ನಿಮ್ಗೇನು ಹೆಚ್ಚಿನ ಹಣ ಸಿಗೋದಿಲ್ಲ, ಬದಲಾಗಿ ನಿಮ್ಮ ಹಣ ಲಾಸ್ ಆಗುತ್ತೆ. ಸೊ ಅದ್ರ ಕಡೆ ಹೆಚ್ಚಿನ ಗಮನ ಇರಲಿ. ಇನ್ನು ರಾಹು ಶುಕ್ರ ಸೇರಿಕೊಂಡಾಗ ಮೋಜು ಮಸ್ತಿ ಎಲ್ಲವೂ ಜಾಸ್ತಿ ಆಗುತ್ತೆ, ಅದಕ್ಕೆ ಹಣದ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಅದ್ರ ಕಡೆನೂ ಗಮನ ಇರಲಿ. ತುಂಬ ವಸ್ತುಗಳನ್ನು ಕೊಂಡ್ಕೋಬೇಕನ್ನಿಸುತ್ತೆ, ಐಷಾರಾಮಿ ಬಟ್ಟೆಗಳನ್ನು ಕೊಂಡ್ಕೊಳ್ತೀರಾ, ಬ್ರ್ಯಾಂಡೆಡ್ ಶೂಗಳು, ಬ್ರ್ಯಾಂಡೆಡ್ ಬಟ್ಟೆಗಳು, ಪಾರ್ಟಿಗಳು ಎಲ್ಲವೂ ಜಾಸ್ತಿ ಆಗುತ್ತೆ. ಸ್ವಲ್ಪ ಅಲ್ಲಿ ಹಣದ ಖರ್ಚು ಜಾಸ್ತಿ ಇದೆ, ನೋಡ್ಕೊಳ್ಳಿ. ಓಕೆ, ಈಗ ಇದೇ ರೀತಿ ಉದ್ಯಮದ ವಿಚಾರಕ್ಕೆ ಬರೋಣ. ಕಂಪ್ನಿ ಓನರ್ಸ್ಗಳಿಗೆ ಹೇಗಿದೆ ನೋಡಿ. ಕಂಪ್ನಿ ಓನರ್ಸ್ಗೆ 6ನೇ ಮನೆ ಬಂದ್ಬಿಟ್ಟು ಅವರ ಕೆಲಸಗಾರರು. ಈಗ ನೀವು ತುಂಬ ಶಿಸ್ತಾಗಿರಬೇಕು, ಅದನ್ನು ಶನಿ ಮಹಾತ್ಮರು ಹೇಳ್ತಾ ಇದ್ದಾರೆ. ನೀವೆಷ್ಟು ಶಿಸ್ತಾಗಿರ್ತೀರಾ, ನಿಮ್ಮ ಕಂಪನಿಯಲ್ಲಿ ನಿಮ್ಮ ಕೆಲಸಗಾರರು ಅಷ್ಟೇ ಶಿಸ್ತಾಗಿರ್ತಾರೆ. ಅವರ ಲಾಗಿನ್ನು ಲಾಗೌಟ್ನ ಈಗ ಚೆಕ್ ಮಾಡುವಂಥ ಸಮಯ. ಕರೆದ್ಬಿಟ್ಟು ಮಾತಾಡಬೇಕು, ಯಾಕೆ ಈ ರೀತಿ ಆಗ್ತಾಯಿದೆ, ಶಿಸ್ತಾಗಿರಿ ಅಂತ. ಆಗ ಅವರು ಶಿಸ್ತಾಗಿರ್ತಾರೆ. ನೀವು ಇಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರು ಬಂದು ನಿಮ್ಮ ತಲೆ ಮೇಲೆ ಕೂತ್ಕೊಳ್ತಾರೆ. ಅದನ್ನು ಶನಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಗಮನ ನಿಮ್ಮ ಕೆಲಸಗಾರರ ಮೇಲೆ ಮತ್ತು ಶಿಸ್ತಿನ ಮೇಲೆ ಕೊಡಬೇಕು ಕಂಪ್ನಿ ಓನರ್ಸ್. ಈಗ ನಿಮ್ಗೆ ಯಾವ ಸಮಯ, ನಿಮ್ಮ ಬ್ರ್ಯಾಂಡನ್ನು ಮಾರ್ಕೆಟಲ್ಲಿ ಮತ್ತಷ್ಟು ಜಾಸ್ತಿ ಮಾಡಿಕೊಳ್ಳುವಂತಹ ಸಮಯ. ಅಂದರೆ ಕ್ರಿಯೇಟಿವಿಟಿಯನ್ನು ಆ್ಯಡ್ ಮಾಡಿ, ಜಾಹೀರಾತುಗಳ ಮುಖಾಂತರ ಮಾರ್ಕೆಟಿಂಗ್ ಮಾಡಿ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದು ರೈಟ್ ಟೈಮ್. ಸೊ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಡಿಜಿಟಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಹೆಚ್ಚು ಗ್ರಾಹಕರಿಗೆ ತಲುಪಲು ನಿಮ್ಮ ಜಾಹೀರಾತುಗಳು ಸಪೋರ್ಟ್ ಮಾಡ್ತವೆ, ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಅದೇ ರೀತಿ ಬಟ್ಟೆ ಬಿಸ್ನೆಸ್, ಸಲೂನ್, ಜ್ಯುವೆಲರಿ ಶಾಪ್ಗಳ ಬಿಸ್ನೆಸ್ ತುಂಬ ಚೆನ್ನಾಗಿ ಹಣವನ್ನು ಗಳಿಸ್ತಾರೆ. ಸೊ ನೀವು ಕೂಡ ಈ ಫೆಬ್ರವರಿ ತಿಂಗಳನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಆ್ಯಕ್ಟಿವ್ ಆಗಿರಿ. ಸೊ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಹಣದ ಅರಿವು ಎಲ್ಲಿ ಇದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಎಲ್ಲಿ ಲಾಸ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆಯಲ್ಲ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಹೊಸದಾಗಿ ಬಿಸ್ನೆಸ್ ಶುರು ಮಾಡೋದಕ್ಕೆ ಇದು ರೈಟ್ ಟೈಮ್, ಬಿಸ್ನೆಸ್ ಮಾಡ್ಬೋದು. ಒಟ್ಟಾರೆ ಗೋಚಾರದಲ್ಲಿರೋ ಚೆನ್ನಾಗಿದೆ, ಬಟ್ ನಿಮ್ಮ ಆರೋಸ್ಕೋಪಲ್ಲಿ ದಶಾಭುಕ್ತಿಗಳು ಮತ್ತು ಗ್ರಹಗಳ ಬಲ ಅಲ್ಲೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ನುರಿತ ಜ್ಯೋತಿಷ್ಯರನ್ನು ಭೇಟಿಯಾಗಿ ನಿಮ್ಮ ಆರೋಸ್ಕೋಪ್ ತೋರಿಸ್ಕೊಂಡು ಹೊಸ ಬಿಸ್ನೆಸ್ನ ಶುರು ಮಾಡಿ. ಎಸ್, ಇದಿಷ್ಟು ಹಣಕಾಸಿನ ವಿಚಾರ ಆಯಿತು. ಈಗ ಆರೋಗ್ಯ, ಅದು ನಮ್ಮ ಇನ್ನೊಂದು ಆಸ್ತಿ. ಸೊ ಆರೋಗ್ಯದ ವಿಚಾರವನ್ನು ನೋಡೋಣ. ಆರೋಗ್ಯ ಅಂತ ಬಂದಾಗ 6ನೇ ಮನೆ ರೋಗಸ್ಥಾನ, ಇಲ್ಲಿ ಶನಿ ಮಹಾತ್ಮರಿದ್ದಾರೆ. ಸೊ ಹಾಗಾಗಿ ನಿಮಗೆ ತುಂಬ ದಿನದಿಂದ ಈ ಮಂಡಿಯಿಂದ ಕೆಳಗಡೆ ತುಂಬ ನೋವಿದೆ, ಗಂಟುಗಳಿದ್ದಾವೆ, ಪಾದದ ಉರಿ ಇದೆ, ಅದು ವಾಸಿ ಆಗ್ತಾ ಇಲ್ಲ. ಸೊ ಮೆಡಿಕೇಷನ್ ತುಂಬ ಇಂಪಾರ್ಟೆಂಟ್. ಸೊ ಅದರ ಕಡೆ ಗಮನ ಕೊಡಿ, ಮೆಡಿಕೇಷನ್ನ ಕಂಟಿನ್ಯೂ ಮಾಡಿ. ಈ ಪಾದ ನೋವು ಮತ್ತು ಈ ಉರಿ, ಪಾದಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಯಾವಾಗ ದೂರ ಆಗ್ಬೋದು ಅಂದರೆ ಗುರುವಿನ ದೃಷ್ಟಿ ಇಲ್ಲಿ ಬೀಳಬೇಕು. ಸೊ ಗುರು ನಿಮಗೆ ಜೂನ್ ಅಂದರೆ ಕರ್ಕಾಟಕ ರಾಶಿಗೆ ಬಂದಾಗ ಶನಿ ಮಹಾತ್ಮರ ಮೇಲೆ ದೃಷ್ಟಿ ಬೀಳುತ್ತೆ. ಆಗ ಈ ನೋವಿನಿಂದ ಸ್ವಲ್ಪ ನೀವು ನಿರಾಳರಾಗ್ತೀರಾ, ಅಲ್ಲಿವರೆಗೂ ಕಾಯಬೇಕು. ಇನ್ನು 5ನೇ ಮನೆ ನಮ್ಮ ಹೊಟ್ಟೆಯನ್ನು ತೋರಿಸುತ್ತೆ. ಇಲ್ಲಿ ರವಿ ಕೂತಿದ್ದಾರೆ, ರಾಹು ಇದ್ದಾರೆ ನೋಡಿ. ರವಿ ಅಂದರೆ ಹೀಟ್, ಬಾಡಿ ಹೀಟ್ ಆಗುತ್ತೆ. ಅದೇ ರೀತಿ ರಾಹು ಅಂದರೆ ವಾಯು. ಸೊ ಇದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ, ಈ ಥರದ ಹೆಚ್ಚು ಸಮಸ್ಯೆಗಳು ಕಾಣ್ತವೆ. ಇನ್ನು 5ನೇ ಮನೆಯಲ್ಲಿ ಶುಕ್ರ ಇರೋದರಿಂದ ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಈ ಮುಟ್ಟಿನ ಸಮಯದಲ್ಲಿ ತುಂಬ ತೊಂದರೆಗಳು ಕಾಣಿಸ್ತವೆ. ಆರೋಗ್ಯದ ಏರುಪೇರು ಜಾಸ್ತಿ ಆಗುತ್ತೆ, ರಕ್ತಸ್ರಾವ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಹಾಗಾಗಿ ಎಚ್ಚರಿಕೆ ಇರಲಿ. ಏನು ಮೆಡಿಕೇಷನ್ ತಗೊಳ್ತಾ ಇದ್ದೀರಾ ಅದರ ಕಡೆ ಗಮನ ಕೊಡಿ. ಇನ್ನು ಗರ್ಭಿಣಿ ಸ್ತ್ರೀಯರು, ನೀವು ಕೂಡ ಎಚ್ಚರಿಕೆಯಿಂದ ಇರಿ. ಸ್ಕ್ಯಾನಿಂಗ್ ಮಾಡಿಸ್ತಾ ಇರಿ, ಡಾಕ್ಟರ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರಿ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಇಲ್ಲಿ ಈಗ ಮುಖ್ಯವಾಗಿ ಗುರುವಿನ ದೃಷ್ಟಿ ನಿಮ್ಮನ್ನು ಕಾಪಾಡ್ತಾ ಇದೆ. ಅಂದರೆ 9ನೇ ಮನೆಯಿಂದ 5ನೇ ಮನೆಗೆ ದೃಷ್ಟಿ ಆಗ್ತಾ ಇರೋದ್ರಿಂದ ತುಂಬ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆಯಾಗಿ ಆಸ್ಪತ್ರೆ ಸೇರ್ತೀವಿ, ಆ ಥರ ಏನು ಕಾಣ್ತಾ ಇಲ್ಲ. ಸೊ ಗುರು ನಿಮ್ಮನ್ನು ಕಾಪಾಡ್ತಾರೆ. ಗುರುಗಳ ಆರಾಧನೆ ಕಡೆ ಹೆಚ್ಚಿನ ಗಮನ ಕೊಡಿ. ಈಗ ಕಾನೂನು ಮತ್ತು ವಕೀಲರು,
ಕಾನೂನು, ಕೋರ್ಟ್ ಕೇಸ್, ಕಚೇರಿ, ಪೊಲೀಸ್ ಸ್ಟೇಷನ್ ಅಂತ ಅಲಿತಾ ಇರ್ತೀರ. ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ? ನಿಮ್ಮ ಪರವಾಗಿ ನ್ಯಾಯ ಸಿಗುತ್ತಾ? ಮೊದಲನೇದಾಗಿ 6ನೇ ಮನೆ ಶತ್ರು ಸ್ಥಾನದಲ್ಲಿ ಶನಿ ಮಹಾತ್ಮರು ಕೂತಿದ್ದಾರೆ. ಎದುರಾಳಿಯೂ ಕೂಡ ಅಷ್ಟೇ ಸ್ಟ್ರಾಂಗ್ ಇದ್ದಾರೆ. ಬಟ್ ನಿಮ್ಮ ಪ್ರಯತ್ನಗಳು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಬಟ್ ಎಲ್ಲೋ ಒಂದು ಕಡೆ 5ನೇ ಮನೆಯಲ್ಲಿ ರಾಹು ಬುಧ ಇರೋದರಿಂದ ನಿಮ್ಮ ಎದುರಾಳಿಗೆ ತುಂಬ ದೊಡ್ಡ ಸಪೋರ್ಟ್ ಸಿಗ್ತಾ ಇದೆ. ಪೊಲಿಟಿಕಲ್ ಸಪೋರ್ಟ್ ಸಿಗ್ತಾ ಇದೆ, ದುಡ್ಡಿರೋರು ಸಪೋರ್ಟ್ ಸಿಗ್ತಾ ಇದೆ. ಹಾಗಾಗಿ ಅವರು ತುಂಬ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಆದರೆ ನ್ಯಾಯ ನಿಮ್ಮ ಪರವಾಗಿ ಸಿಗಬೇಕು. ಶನಿ ಮಹಾತ್ಮರು ನ್ಯಾಯವನ್ನು ನಿಮಗೆ ಒದಗಿಸಿ ಕೊಡ್ತಾರೆ. ಬಟ್ ಸತ್ಯ ಇರೋ ಕಡೆ ಜಯ ಅಂತ ಶನಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಹಾಗಾಗಿ ಕೋರ್ಟ್ ಕೇಸಲ್ಲಿ ತುಲಾ ರಾಶಿಯವರಿಗೆ ಸತ್ಯಗಳಿದ್ದರೆ ಡೆಫಿನೆಟ್ಲಿ ನಿಮ್ಮ ಪರವಾಗಿ ನ್ಯಾಯ ಸಿಗುತ್ತೆ. ಆಸ್ತಿ ವಿಚಾರ, ವಿಚ್ಛೇದನ, ಚೆಕ್ ಬೌನ್ಸ್ ಮತ್ತು ಹಣಕಾಸಿನ ಕೇಸ್ಗಳು ಇತ್ಯರ್ಥಕ್ಕೆ ಬರ್ತವೆ. ರಾಜಿ ಸಂಧಾನ ನಡೆಯುತ್ತೆ ಅಂತ ತೋರಿಸ್ತಾ ಇದೆ. ಯಾರೋ ಮಧ್ಯಸ್ಥಿಕೆ ವಹಿಸಿ ನಿಮ್ಮ ಈ ಕೋರ್ಟ್ ವಿಚಾರಗಳನ್ನು ಒಂದು ಇತ್ಯರ್ಥಕ್ಕೆ ತರ್ತಾರೆ. ಅದು ಕೂಡ ಕಾಣಿಸ್ತಾ ಇದೆ. ಒಂದು ವೇಳೆ ಆ ಥರದ ಮೂಮೆಂಟ್ಸ್ ಅಲ್ಲಿ ಕಂಡರೆ ದಯವಿಟ್ಟು ನೀವು ರಾಜಿ ಸಂಧಾನಕ್ಕೆ ಮುಂದಾಗ್ಬೋದು. ಅದರಿಂದ ನಿಮಗೆ ಹೆಚ್ಚಿನ ಲಾಭ ಇದೆ. ಈಗ ವಕೀಲರ ಬಗ್ಗೆ ನೋಡೋಣ. ಎಸ್, ವಕೀಲರಿಗೆ ಇದು ಕೀರ್ತಿ ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳುವಂತಹ ಸಮಯ. ಯಾಕೆ ಅಂದರೆ 4ನೇ ಮನೆಯಲ್ಲಿರುವ ಕುಜ 10ನೇ ಮನೆಯನ್ನು ನೋಡ್ತಾ ಇದ್ದಾರೆ. ಸೊ ಕುಜ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಹಾಗಾಗಿ ಈಗ ನಿಮಗೆ ಕೀರ್ತಿ ಗೌರವ ಹೆಚ್ಚಾಗುತ್ತೆ. ಕಾನೂನಿನ ಆಳವಾದ ವಿಚಾರಗಳನ್ನು ಅಧ್ಯಯನ ಮಾಡ್ಕೊಂಡಿದ್ದೀರಾ, ಅದನ್ನು ನಿಮ್ಮ ವಾದದಲ್ಲಿ ಬಳಸ್ಕೊಳ್ತಾ ಇದ್ದೀರಾ. ನಿಮ್ಮ ಪ್ರತಿಸ್ಪರ್ಧಿ ಯಾರು ಅಪೋಸಿಟ್ ಲಾಯರ್ ಇದ್ದಾರೆ, ನಿಮ್ಮ ವಾದಕ್ಕೆ ಸೋಲ್ತಾ ಇದ್ದಾರೆ. ಜಡ್ಜು ಕೂಡ ನಿಮ್ಮ ಮೇಲೆ ಗಮನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ವಾದಗಳು ಗೆಲ್ತವೆ. ಇದರಿಂದ ನಿಮಗೆ ಕೀರ್ತಿನೂ ಸಿಗುತ್ತೆ, ಹಣನೂ ಸಿಗುತ್ತೆ. ಈ ಕ್ರಿಮಿನಲ್ ಕೇಸ್ಗಳು, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಕೇಸ್ಗಳು ಮತ್ತು ಸಿವಿಲ್ಗೆ ಸಂಬಂಧಪಟ್ಟಂತಹ ಕೇಸ್ಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಅದರಿಂದನೇ ನಿಮಗೆ ಹಣದ ಹರಿವು ಜಾಸ್ತಿ ಇದೆ. ಸೊ ಓವರಾಲ್ ವಕೀಲರಿಗೆ ಹಣ ಮತ್ತು ಕೀರ್ತಿ 2 ಫೆಬ್ರವರಿ ತಿಂಗಳಲ್ಲಿ ಸಿಗ್ತಾ ಇದೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಪ್ರೊಫೈಲ್ ಇನ್ನೂ ಒಂದು ಹಂತಕ್ಕೆ ಬೆಳೆಯಲಿ. ಎಸ್, ಈಗ ಉದ್ಯೋಗ ಕ್ಷೇತ್ರ. ಉದ್ಯೋಗ ಅಂದಾಗ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ನಮ್ಮ ಪ್ರೈವೇಟ್ ಎಂಪ್ಲಾಯ್ಸ್ ಇದ್ದಾರೆ. ಸೊ ಮೊದಲನೇದಾಗಿ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಮಾತಾಡೋಣ. ನಿಮಗೆ ಬಡ್ತಿ ಗ್ಯಾರಂಟಿ. ಯಾಕೆ ಹೇಳಿ? 4ನೇ ಮನೆಯ ಅಧಿಪತಿ ಕುಜ 10ನೇ ಮನೆಗೆ ದೃಷ್ಟಿ ಹಾಕಿದ್ದಾರೆ. 5ನೇ ಮನೆಯಲ್ಲಿ ಗ್ರಹಗಳ ಸಪೋರ್ಟ್ ಇದೆ. ಇದರಿಂದ ಬಡ್ತಿ ಸಿಕ್ಕುತ್ತೆ. ನೀವು ಅಂದುಕೊಂಡಂತಹ ಪೋಸ್ಟ್, ನೀವು ಅಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆ ಆಗುತ್ತೆ. ತುಂಬ ಖುಷಿಯಾಗಿರ್ತೀರ. ಆದರೆ 5ನೇ ಮನೆಯಲ್ಲಿ ರಾಹು ಮತ್ತು ರವಿ ಸೇರಿಕೊಂಡು ನಿಮಗೆ ಕಂಟಕಗಳನ್ನು ತರ್ತಾರೆ. ರಾಹು ಬುಧ ಸೇರಿಕೊಂಡಾಗ ಕುತಂತ್ರಗಳು ನಡೀತವೆ. ರಾಹು ಶುಕ್ರ ಸೇರಿಕೊಂಡಾಗ ನಿಮಗೆ ಬೇಡದ ಆಸೆಗಳು ಕ್ರಿಯೇಟ್ ಆಗ್ತವೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಎಲ್ಲವೂ ಕಾಂಬಿನೇಷನಲ್ಲಿ ಹೇಳ್ತಾ ಇದೆ. ಎಲ್ಲೋ ಒಂದು ಕಡೆ ಕಾನೂನಿಗೆ ವಿರುದ್ಧವಾದ ವಿಚಾರಗಳಲ್ಲಿ ನೀವು ತೊಡಗಿಸಿಕೊಂಡರೆ ಸಿಕ್ಕಿ ಹಾಕಿಕೊಳ್ಳಬಹುದು. ತನಿಖೆಯನ್ನು ಎದುರಿಸಬೇಕಾಗತ್ತೆ. ಅದಲ್ಲದೆ ಬೇರೆ ಥರದ ಆಸೆಗಳು ಕೂಡ ಕ್ರಿಯೇಟ್ ಆಗ್ತವೆ. ಎಲ್ಲವನ್ನ ಕಂಟ್ರೋಲ್ ಮಾಡಿಕೊಳ್ಳುವಂತಹ ಸಮಯ ಇದು. ಸೊ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮಗೆ ಸಿಗಬೇಕಾದ ಗೌರವ, ಬಡ್ತಿ ಎಲ್ಲವೂ ಸಿಗ್ತಾ ಇದೆ. ಅದರ ಮೇಲೆ ಇನ್ನೂ ಹೆಚ್ಚು ಗೌರವ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರೈವೇಟ್ ಎಂಪ್ಲಾಯೀಸ್ ನೋಡಿ, 6ನೇ ಮನೆ ಸೇವೆಯನ್ನು ತಿಳಿಸುತ್ತೆ. ಅದೇ ರೀತಿ ಕುಜ 10ನೇ ಮನೆಗೆ ದೃಷ್ಟಿ ಹಾಕಿರೋದ್ರಿಂದ ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೂ ತುಂಬ ಚೆನ್ನಾಗಿದೆ. ನೀವು ಈಗಿರೋ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ಹೋಗ್ತೀನಿ, ಸಂಬಳ ಜಾಸ್ತಿ ಆಗುತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನಿಮಗೆ ಒಳ್ಳೆ ಆಫರ್ ಸಿಗುತ್ತೆ, ಒಳ್ಳೆ ಸ್ಕೇಲ್ ಸಿಗುತ್ತೆ, ಹಣ ಗಳಿಕೆ ಜಾಸ್ತಿ ಆಗುತ್ತೆ. 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಈಗ ಸ್ವಲ್ಪ ಶಿಸ್ತನ್ನು ಅಳವಡಿಸ್ಕೊಂಡಿದ್ದೀರಾ. ಇದರಿಂದ ನಿಮ್ಮ ಮ್ಯಾನೇಜ್ಮೆಂಟಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಗೌರವ ಉಂಟಾಗ್ತಾ ಇದೆ. ಯಾರ್ಯಾರು ಈ IT ಕ್ಷೇತ್ರ, ಡೇಟಾ ಸೈನ್ಸ್ ಈ ಥರದ ಕ್ಷೇತ್ರಗಳಲ್ಲಿದ್ದೀರಾ, ತುಂಬ ಚೆನ್ನಾಗಿರುವಂತಹ ತಿಂಗಳು. ಅದೇ ರೀತಿ ಏನಾದರೂ ನೀವು ವಿದೇಶದಲ್ಲಿ ಕೆಲಸವನ್ನು ಹುಡುಕ್ತಾ ಇದ್ದರೆ ರೈಟ್ ಟೈಮ್ ನಿಮಗೆ ಅಲ್ಲಿ ಕೆಲಸ ಸಿಗುತ್ತೆ. ಪ್ರಯತ್ನವನ್ನು ಮುಂದುವರಿಸಿ, ರಿಸಲ್ಟ್ ನಿಮ್ಮ ಪರವಾಗಿದೆ. ಇನ್ನು ಸೇಲ್ಸು ಮತ್ತು ಮಾರ್ಕೆಟಿಂಗಲ್ಲಿ ಯಾರ್ಯಾರು ಇದ್ದೀರಾ, ನೀವು ಡೆಡ್ಲೈನ್ಗಿಂತ ಮುಂಚೆ ನಿಮ್ಮ ಟಾರ್ಗೆಟ್ನ ಕ್ಲೋಸ್ ಮಾಡ್ತಾ ಇದ್ದೀರಾ. ಇದರಿಂದ ನಿಮಗೂ ಖುಷಿ ಆಗ್ತಾ ಇದೆ, ಸಂಬಳವೂ ಜಾಸ್ತಿ ಆಗುತ್ತೆ. ಇದೇ ರೀತಿ ನಿಮ್ಮ ಪ್ರಯತ್ನ ಮುಂದುವರಿಲಿ. ಸಪೋರ್ಟಿವ್ ಆಗಿ ಗ್ರಹಗಳಿದ್ದಾರೆ, ನಿಮ್ಮ ಕೆಲಸವೂ ಚೆನ್ನಾಗಾಗುತ್ತೆ. ಇನ್ನು ಹೊಸದಾಗಿ ಕೆಲಸ ಟ್ರೈ ಮಾಡೋರು, ನಾನು ಫ್ರೆಶರು, ನನಗೆ ಕೆಲಸ ಸಿಗುತ್ತಾ ಅಂತ ನೀವು ಕೇಳೋದಾದರೆ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ. ನಿಮ್ಮ ಪರವಾಗಿ ರಿಸಲ್ಟ್ ಬರುತ್ತೆ, ಒಳ್ಳೆ ಸಂಬಳವೂ ಸಿಗುತ್ತೆ, ನಿಮಗೆ ಸಮಾಧಾನವೂ ಆಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ. ಇದಿಷ್ಟು ಉದ್ಯೋಗ ಕ್ಷೇತ್ರದ ವಿಚಾರಗಳು. ಈಗ ಶಿಕ್ಷಣ ಅಂದಾಗ ಅಲ್ಲಿ ನಮ್ಮ ಟೀಚರ್ಸ್ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಮೊದಲನೇದಾಗಿ ಟೀಚರ್ಸ್ ಬಗ್ಗೆ ಮಾತಾಡೋಣ. ನೋಡಿ, ಟೀಚರ್ಗಳಿಗೆ ಈಗ ಗೌರವ ಜಾಸ್ತಿ ಆಗುವಂತಹ ಸಮಯ. ನೋಡಿ, 4ನೇ ಮನೆ ಕುಜ 10ನೇ ಮನೆಗೆ ದೃಷ್ಟಿ ಆಗ್ತಾ ಇದ್ದಾರೆ. ಸೊ ನೀವು ತುಂಬ ಚೆನ್ನಾಗಿ ನಿಮ್ಮ ಟೀಚಿಂಗಲ್ಲಿ ಇನ್ವಾಲ್ವ್ ಆಗಿದ್ದೀರಾ. ನೀವು ಏನು ಟೀಚ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಮಕ್ಕಳಿಗೆ ಇಷ್ಟ ಆಗ್ತಾ ಇದೆ. ಇದನ್ನು ನಿಮ್ಮ ಮ್ಯಾನೇಜ್ಮೆಂಟ್ ಗಮನಿಸ್ತಾ ಇದೆ. ಹಾಗಾಗಿ ಗೌರವ ಜಾಸ್ತಿ ಆಗ್ತಾ ಇದೆ. ಬಟ್ 5ನೇ ಮನೆ ಕ್ರಿಯೇಟಿವಿಟಿಯನ್ನು ತೋರಿಸೋದ್ರಿಂದ ನಿಮ್ಮ ಟೀಚಿಂಗಲ್ಲಿ ಈಗ ಸ್ವಲ್ಪ ಕ್ರಿಯೇಟಿವಿಟಿಯನ್ನು ಆ್ಯಡ್ ಮಾಡಿಕೊಳ್ಳುವಂತಹ ಸಮಯ.
ನೀವು PPT ಮುಖಾಂತರ ನಿಮ್ಮ ಪ್ರೆಸೆಂಟೇಷನ್ನ ಮಾಡಿ ಟೀಚಿಂಗ್ನ ಹೇಳ್ಕೊಡಿ. ಒಟ್ಟಾರೆ ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಹೆಚ್ಚಿನ ಆಕರ್ಷಣೆ ಆಗುತ್ತೆ ನಿಮ್ಮ ಬಗ್ಗೆ, ಅದಕ್ಕೆ ಪೂರಕವಾಗಿದೆ. ಸೊ ಕ್ರಿಯೇಟಿವಿಟಿನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಪ್ರೊಫೈಲ್ ಇನ್ನೊಂದು ಹಂತಕ್ಕೆ ಮೇಲೋಗುತ್ತೆ. ಟೀಚರ್ಸ್ಗೆ ತುಂಬ ಚೆನ್ನಾಗಿದೆ, ಸಂಬಳನೂ ಜಾಸ್ತಿ ಆಗುತ್ತೆ, ಬಡ್ತಿನೂ ಸಿಗುತ್ತೆ. ಬಟ್ ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಅವರಿಂದನೇ ಸ್ವಲ್ಪ ಕಿರಿಕಿಗಳು ಕಾಣಿಸ್ತಾ ಇದ್ದಾವೆ. ಇದು ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ, ನಿಮ್ಮ ಕ್ಷೇತ್ರದಲ್ಲೂ ಇದೆ, ಸ್ವಲ್ಪ ಎಚ್ಚರವಾಗಿರಿ. ಇನ್ನು ನಮ್ಮ ಸ್ಟೂಡೆಂಟ್ಸ್, ಓಕೆ, ತುಲಾ ರಾಶಿಯಲ್ಲಿ ಯಾರ್ಯಾರು ಈಗ SSLC ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಾ, ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಿನ ಓದಿನ ಕಡೆ ಗಮನ ಕೊಡಬೇಕು. ಕೊಟ್ಟರೆ ಡೆಫಿನೆಟ್ಲಿ ನಿಮಗೆ ಎಲ್ಲವೂ ನೆನಪಲ್ಲಿ ಉಳಿತದೆ. ಅದಕ್ಕೆ ಕಾರಣ ಬುಧ 5ನೇ ಮನೆಯಲ್ಲಿದ್ದಾರೆ, ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡ್ತಾರೆ, ಬುದ್ಧಿಯಲ್ಲಿ ಚುರುಕನ್ನು ಕೊಡ್ತಾರೆ. ಹಾಗಾಗಿ ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ನಿಮ್ಮ ಎಕ್ಸಾಮ್ ತುಂಬ ಚೆನ್ನಾಗಾಗುತ್ತೆ, ರಿಸಲ್ಟು ಕೂಡ ನೀವು ಅಂದ್ಕೊಂಡಂಗೆ ಸಿಗುತ್ತೆ. ಆದರೆ 5ನೇ ಮನೆಯಲ್ಲಿ ನಿಮ್ಮ ಏಕಾಗ್ರತೆಯನ್ನು ಹಾಳು ಮಾಡಲು ರಾಹು ಜೊತೆಯಾಗಿಬಿಟ್ಟಿದ್ದಾರಲ್ಲ, ಹಾಗಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡೋದಕ್ಕೆ, ಮೊಬೈಲಲ್ಲಿ ಜಾಸ್ತಿ ಸಮಯ ಕಳೆಯೋದಕ್ಕೆ ಮನಸ್ಸು ಆತೊರೆಯುತ್ತೆ. ಅದೊಂದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮಗೆ ಜ್ಞಾನಾರ್ಜನೆಗೆ, ಬುದ್ಧಿ ಜಾಸ್ತಿ ಆಗೋದಕ್ಕೆ ಗುರುವಿನ ದೃಷ್ಟಿಯೂ ಇದೆ. ಜೊತೆಗೆ ಬುಧ ಬುದ್ಧಿಕಾರಕ 5ನೇ ಮನೆಯಲ್ಲಿದ್ದಾರೆ, ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಇದೆ, ನೀವು ಓದಿದ್ದೆಲ್ಲ ತಲೆಯಲ್ಲಿ ಉಳ್ಕೊಳ್ತಾ ಇದೆ, ಎಕ್ಸಾಮಲ್ಲಿ ಡೆಫಿನೆಟ್ಲಿ ಚೆನ್ನಾಗಿ ಬರೀತೀರಾ. ಬಟ್ ಏಕಾಗ್ರತೆಯನ್ನು ಹಾಳು ಮಾಡ್ಕೋಬೇಡಿ, ನಿಮ್ಮ ಗಮನವನ್ನು ಬೇರೆ ಕಡೆ ಕೊಡಬೇಡಿ. ಇನ್ನು ಡಿಗ್ರಿ ಸ್ಟೂಡೆಂಟ್ಸ್, ನಿಮಗೂ ಕೂಡ ಈ ಪ್ರಾಕ್ಟಿಕಲ್ ಮತ್ತು ಲ್ಯಾಬ್ ಎಕ್ಸಾಮಲ್ಲಿ ಹೆಚ್ಚಿನ ಮಾರ್ಕ್ಸ್ ಬರುತ್ತೆ, ಅದಕ್ಕೆ ಗ್ರಹಗಳ ಸಪೋರ್ಟ್ ಇದೆ. ಇನ್ನು ರಿಸರ್ಚ್ ಮಾಡೋರು, ಸಂಶೋಧನೆಯಲ್ಲಿರೋರಿಗೂ ಕೂಡ ತುಂಬ ಒಳ್ಳೆಯ ಸಪೋರ್ಟ್ ಸಿಗ್ತಾ ಇದೆ, ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಒಳ್ಳೆಯ ಪ್ರಶಂಸೆ ಸಿಗ್ತಾ ಇದೆ. ಅದರ ಜೊತೆಗೆ ನೀವು ನಿಮ್ಮ ರಿಸರ್ಚ್ಗೆ ಸಂಬಂಧಪಟ್ಟಂತೆ ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಮುಖಾಂತರ ಅಲ್ಲಿಯೂ ಕೂಡ ಅವಕಾಶ ಸಿಗುವಂಥ ಚಾನ್ಸಸ್ ಇದೆ, ಟ್ರೈ ಮಾಡ್ಬೋದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿರೋರಿಗೆ ಹೇಗಿದೆ ನೋಡಿ, 6ನೇ ಮನೆ ನಿಮ್ಮ ಶತ್ರು. ಅಂದರೆ ನೀವು ಏನೇನು ಎಕ್ಸಾಮ್ ಬರಿತಾ ಇದ್ದೀರಾ, ಆ ಎಕ್ಸಾಮನ್ನು ಬೇರೆ ಯಾರ್ಯಾರು ಬರಿತಾ ಇದ್ದಾರೆ ಅವರೆಲ್ಲರೂ ನಿಮ್ಮ ಶತ್ರುಗಳೇ. ಅವರ ವಿರುದ್ಧ ಗೆಲ್ಲೋದಕ್ಕೆ ಶನಿ ಸಪೋರ್ಟ್ ಇದೆ. ಹಾಗಾಗಿ ನೀವು ಏನು ಎಕ್ಸಾಮ್ ಬರಿತಾ ಇದ್ದೀರಾ ಇದರಲ್ಲಿ ನಿಮಗೆ ಅಂದರೆ ತುಲಾ ರಾಶಿಯವರಿಗೆ ಹೆಚ್ಚಿನ ಮಾರ್ಕ್ಸ್ ಸಿಗುವ ಸಾಧ್ಯತೆ ಇದೆ. ಓಕೆ, ಯಾವ್ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಮಾರ್ಕ್ಸ್ ತೊಗೋಬೋದು? ಈ ಕುಜ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಪೊಲೀಸ್ ಇಲಾಖೆ, ಮಿಲಿಟರಿ, ರೈಲ್ವೆ ಇಲಾಖೆ, ಈ ಕ್ಷೇತ್ರಗಳಲ್ಲಿ ಯಾರ್ಯಾರು ಎಕ್ಸಾಮನ್ನು ಬರಿತಾ ಇದ್ದೀರಾ ನಿಮಗೆ ಲಾಭ ಇದೆ. ಆಲ್ರೆಡಿ ಬರೆದಿದ್ದೀರಾ, ನಿಮಗೆ ಪೋಸ್ಟಿಂಗ್ ಆಗುತ್ತೆ, ಒಳ್ಳೆ ಜಾಬ್ ಆಗುತ್ತೆ, ಆರ್ಡರ್ ಕಾಪಿ ಬರುತ್ತೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರೆಡಿ ಆಗ್ತಾ ಇರೋರು, ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿರೋರಿಗೆ ತುಂಬ ಲಾಭ ಇದೆ. ಸೊ ಗುಡ್ ನ್ಯೂಸ್ ಇದೆ, ಒಳ್ಳೆಯದಾಗಲಿ. ಇನ್ನು ನಮ್ಮ ಕೃಷಿಕರು, ಅನ್ನದಾತರು, ಇವ್ರಿಗೆ ಹೇಗಿದೆ ನೋಡಿ. ಕೃಷಿ ಅಂದರೆ 4ನೇ ಮನೆ ಭೂಮಿ. ಈಗ ಭೂಮಿಯನ್ನು ಸರಿ ಮಾಡಿಕೊಳ್ಳುವಂತಹ ಸಮಯ. ನೀವು ಭೂಮಿಗೆ ಕೈ ಹಾಕಿ ಎಲ್ಲವೂ ಚೆನ್ನಾಗಾಗುತ್ತೆ. ನಿಮ್ಮ ಭೂಮಿಯನ್ನು ಸಮತಟ್ಟು ಮಾಡ್ಕೋಬೇಕಾ? ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಕೃಷಿ ಹೊಂಡಗಳನ್ನು ಹಾಕಬೇಕಾ? ಮಾಡಿ, ಚೆನ್ನಾಗಾಗುತ್ತೆ. ಇನ್ನು ಒಟ್ಟಾರೆ ನಿಮ್ಮ ಭೂಮಿಯ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇದು ರೈಟ್ ಸಮಯ. ನೀವು ಜಮೀನಿಗಿಳಿರಿ, ಕೆಲಸ ಮಾಡಿ, ಗ್ರಹಗಳು ಸಪೋರ್ಟ್ ಮಾಡ್ತವೆ. ನಿಮಗೆ ಮುಂದಿನ ದಿನಗಳಲ್ಲಿ ಆ ಭೂಮಿ ಒಳ್ಳೆಯ ಬೆಳೆಗಳನ್ನು ಬೆಳೆದು ಕೊಡುತ್ತೆ, ಅದರಿಂದ ಬೆಲೆನೂ ಸಿಗುತ್ತೆ. ಓಕೆ, ಈಗ ಯಾವ ಬೆಳೆಗಳಿಗೆ ಹೆಚ್ಚು ಬೆಲೆ ಇದೆ? ಓಕೆ, 5ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ದಾಳಿಂಬೆ, ದ್ರಾಕ್ಷಿ, ಕಲ್ಲಂಗಡಿ ಈ ಥರದ ಬೆಳೆಗಳಿಗೆ ಬಂಪರ್ ಬೆಲೆ ಸಿಗುತ್ತೆ. ಓಕೆ, ಈಗ ಯಾವುದಾದ್ರೂ ಭೂಮಿ, ಜಮೀನು ಸೇಲ್ ಇದೆ ಅಂತ ನಿಮಗೆ ಗೊತ್ತಾದರೆ ಕಣ್ಣು ಮುಚ್ಕೊಂಡು ಹೋಗಿ ತಗೊಳ್ಳಿ, ಅದರಿಂದನೂ ಕೂಡ ನಿಮಗೆ ಲಾಭ ಇದೆ, ಅದು ಗ್ರಹಗಳು ಹೇಳ್ತಾ ಇದ್ದಾವೆ. ಎಸ್, ಈಗ ಈ ಗ್ರಹಗಳ ಕಾಂಬಿನೇಷನಲ್ಲಿ ಯಾವ ಬೆಳೆಗೆ ಜಾಸ್ತಿ ಬೆಲೆ ಸಿಗುತ್ತೆ ನೋಡಿ. ಕುಜ 4ನೇ ಮನೆಯಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಈ ಖಾರ ಮತ್ತು ಮಸಾಲ ಪದಾರ್ಥಗಳು ಯಾವಿವೆ ಅದಕ್ಕೆಲ್ಲ ಬೆಲೆ ಜಾಸ್ತಿ ಆಗುತ್ತೆ. ಮೆಣಸಿನಕಾಯಿ, ಶುಂಠಿ ಈ ಥರದ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಅದೇ ರೀತಿ ಶುಕ್ರ 5ನೇ ಮನೆಯಲ್ಲಿರೋದ್ರಿಂದ ಈ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ ಮತ್ತು ಹೂವಿನ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ದ್ರಾಕ್ಷಿ ಮತ್ತು ಕಲ್ಲಂಗಡಿ ಮತ್ತು ದಾಳಿಂಬೆ ಇದರ ಬೆಲೆ ಜಾಸ್ತಿ ಆಗುತ್ತೆ. ಇದನ್ನು ಯಾರ್ಯಾರು ಬೆಳೀತಾ ಇದ್ದಾರಾ ಡೆಫಿನೆಟ್ಲಿ ನಿಮಗೆ ಹಣದ ಅರಿವು ಜಾಸ್ತಿ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಇದು ಕೆಲಸಗಾರರನ್ನ ತೋರಿಸುತ್ತೆ. ಕೆಲಸಗಾರರನ್ನ ನಂಬ್ಕೊಂಡ್ರೆ ಅವರು ಕೈ ಕೊಡ್ತಾರೆ. ಅವ್ರನ್ನ ನಂಬಿ ನೀವು ಕೃಷಿಯನ್ನು ಮಾಡಬೇಡಿ. ಯಂತ್ರೋಪಕರಣಗಳನ್ನು ಬಳಸಿ, ಈಗ ಬಳಸ್ತಾ ಇರೋದ್ರಿಂದ ಅವು ರಿಪೇರಿಗೆ ಬರ್ತವೆ, ಸರ್ವಿಸ್ಗೆ ಬರ್ತವೆ. ಖರ್ಚು ಮಾಡಿ ಪರವಾಗಿಲ್ಲ, ಇಲ್ಲಾಂದರೆ ಬೇರೆ ಥರದ ಖರ್ಚುಗಳು ನಿಮ್ಮ ಹೆಗಲೇ ಇರ್ತವೆ. ಸೊ ಓವರಾಲ್ ಈಗ ನೀವು ಹೊಸದಾಗಿ ಭೂಮಿ ಖರೀದಿ ಮಾಡ್ಬೋದು. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಸಾಲವನ್ನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸಬ್ಸಿಡಿ ಸಾಲಗಳು ಸಿಗ್ತವೆ. ಸೊ ಸರ್ಕಾರದ ಸಪೋರ್ಟ್ ನಿಮಗಿದೆ. ಯಾಕೆ ಅಂದರೆ ನಿಮ್ಮ ಲಾಭಸ್ಥಾನದ ಅಧಿಪತಿ ರವಿ 5ನೇ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ನಿಮಗೆ ಕೃಷಿ ಸಾಲವು ಸಿಗುತ್ತೆ. ಸೊ ಓವರಾಲ್ ನಿಮ್ಮ ಕೃಷಿಯಲ್ಲಿ ಹೆಚ್ಚು ಖುಷಿ ನೋಡುವಂತಹ ಸಮಯ. ಇದನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಳಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅದರ ಜೊತೆಗೆ ಒಂದು ಇನ್ಫಾರ್ಮೇಷನ್, ನೀವೇನಾದರೂ ಈಗ
ಬೆಳೆಗಳನ್ನು ಬೆಳೆದು ಅದನ್ನು ದಾಸ್ತಾನು ಮಾಡಿಕೊಂಡು ಬೆಲೆ ಬಂದಾಗ ಮಾರೋಣ ಅಂತ ಏನಾದರೂ ನೀವು ಆ ಥರ ಮಾಡ್ಕೊಂಡಿದ್ರೆ ಕೇತು ಅದಕ್ಕೆ ತೊಂದರೆ ಕೊಡ್ತಾರೆ. ಈಗ ನೀವು ಮಾರ್ಕೆಟ್ಗೆ ನಿಮ್ಮ ಪದಾರ್ಥಗಳನ್ನು ತೆಗೆದುಕೊಂಡೋಗಿ ಹಾಕಿ ಈ ದಲ್ಲಾಳಿಗಳ ಹಾವಳಿಯ ನಡುವೆಯೂ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಅದನ್ನು ಗ್ರಹಗಳು ಹೇಳ್ತಾ ಇದ್ದಾರೆ. ನೀವು ಚೆನ್ನಾಗಿದ್ದರೆ ನಮ್ಮ ದೇಶವು ಚೆನ್ನಾಗಿರುತ್ತೆ. ಸೊ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ತುಲಾರಾಶಿಯ ಎಲ್ಲರಿಗೂ ಫೆಬ್ರವರಿ ತಿಂಗಳು ನೀವು ಅಂದುಕೊಂಡದ್ದು ಸಿಗಲಿ, ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರಲಿ, ಇದೇ ನಮ್ಮ ಆಶಯ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಬಾ.